ಚಿತ್ರದುರ್ಗದಿಂದ ಚೇತನ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಚೇತನ್ ಅವರೇ. ನಮಸ್ಕಾರ ಮೇಡಮ್, ನಾನು ಚೇತನ್ ಕುಮಾರ್ ಚಿತ್ರದುರ್ಗದಿಂದ. ಹಾ ಸರ್. ಮೇಡಮ್, ಈ ಗೌರ್ಮೆಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಡಿ.ಕೆ. ಶಿವಕುಮಾರ್ ಎಸ್ ಎಂ ಕೃಷ್ಣ ಅವರ ಶಿಷ್ಯ ಅಂತ ಹೇಳ್ತಾರೆ. ಆ ಎಸ್ ಎಂ ಕೃಷ್ಣ ಅವರ ಅನ್ಯಾಯಿಯಾಗಿ ಇವರು ಕ್ಯಾಬಿನೆಟ್ ಅಲ್ಲಿ ಒಂದು ಮಹಿಳೆನೂ ಹಾಕೊಂಡಿಲ್ಲ. ಈ 60 ದಿನದಿಂದನೂ ಇವರು ಕ್ಯಾಬಿನೆಟ್ ಮಾಡ್ತಾ ಇದೀವಿ ಅಂತ ಡೆಲ್ಲಿ ಹೋಗ್ತಿದ್ದಾರೆ ಬರ್ತಿದ್ದಾರೆ. ಬಟ್ ಇದುವರೆಗೂ ಒಂದು ಮಹಿಳೆನೂ ಕ್ಯಾಬಿನೆಟ್ ಅಲ್ಲಿ ಸೇರಿಸ್ಕೊಳ್ಳುವಂತ ಧೈರ್ಯ ಸಾಮರ್ಥ್ಯ ಇವರಿಗಿಲ್ಲ. ಹಂಗಾಗಿ ಮೇಡಮ್, ಇದು ಮಹಿಳಾ ವಿರೋಧಿನೇ ಆಗಿದೆ ಅಂತ ನಾನು ಹೇಳ್ತಿದ್ದೀನಿ ಮೇಡಮ್. ಅಲ್ಲ ಸರ್, ಇವ್ರಿಗೆ ಕನ್ಫ್ಯೂಷನ್ ಆದ್ರೆ ಆಲ್ರೆಡಿ ಒಬ್ಬ ಲೀಡರ್ ತನ್ನ ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಡೀ ರಾಜ್ಯದಂತ ಒಂದು ಮಹಿಳಾ ನಾಯಕಿ ಅಂತಂದ್ರೆ ಅವ್ರ ಹೆಸರು ತಗೋತಾರೆ. ಅಟ್ಲೀಸ್ಟ್ ಅವ್ರ ವಿಚಾರದಲ್ಲಾದ್ರೂ ಒಂದು ಕ್ಲಾರಿಟಿ ಬೇಕಾಗಿತ್ತು, ಇವ್ರಿಗೆ ಇರಬೇಕಾಗಿತ್ತು. ಹೌದಿಲ್ರಿ ಸರ್? ಹೌದು ಮೇಡಮ್, ಹೌದು. ಈ ಕಾಂಗ್ರೆಸ್ ಇದ್ರಲ್ಲಿ ಮಹಿಳೆ ಅಂತ ಅತಿ ಹೆಚ್ಚು ನಾಯಕತ್ವ ಹೊಂದಿರೋ ಮಹಿಳೆ ಅಂದ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಮತ್ತೆ ಅದೇ ರೀತಿಯಾಗಿ ನಮ್ಮ ಉಮಾಶ್ರೀ ಮೇಡಮ್ ಇದ್ದಾರೆ. ಮತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಮ್ಮ ಲತಾ ಮೇಡಮ್, ಯಾರಿಗಾದ್ರೂ ಒಬ್ರು ಕೊಡ್ಬೋದಿತ್ತು ಮೇಡಮ್. ಹೌದೌದು, ಯಾರಿಗಾದ್ರೂ ಒಬ್ರು ಕೊಡ್ಬೇಕಾಗಿತ್ತು ಸರ್. ಇವ್ರಿಗೆ ಅಂತ ಕನ್ಫ್ಯೂಷನ್ ಎದಕ್ ಬಂತ ಏನೋ ಗೊತ್ತಿಲ್ರಿ ಸರ್. ಎಂತ 33 ಜನರಿಗೆ ಇರ್ಬೇಕಾದ ಕನ್ಫ್ಯೂಷನ್ ಒಬ್ಬ ಮಹಿಳೆ ವಿಚಾರದಲ್ಲಿ ಇವ್ರ ಕನ್ಫ್ಯೂಷನ್ ಜಾಸ್ತಿ ಆಯ್ತು ನೋಡ್ರಿ ಸರ್. ಇರೋರು 4 ಜನ ಅದ್ರಾಗ ಇವ್ರು ಭಾರಿ ಕನ್ಫ್ಯೂಷನ್ ನೋಡ್ರಿ ಸರ್. ಎಂತ ಕನ್ಫ್ಯೂಷನ್ ಇರ್ಬೇಕು ಇವ್ರಿಗೆ. ಇದು ಕನ್ಫ್ಯೂಷನ್ ಅಲ್ಲ ಸರ್, ನಿರ್ಲಕ್ಷ್ಯ. ಮ್ಯಾಮ್, ಇನ್ನೊಂದು 20 ಸ್ಥಾನಗಳಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂದ್ರು. ಅದರಲ್ಲಿ ಈಗ ಆಲ್ರೆಡಿ 19 ಸ್ಥಾನಗಳಿಗೆ ಕೊಟ್ಟಿದ್ದಾರೆ. ಇನ್ನು ಒಂದಿದೆ, ಅದು ಪಕ್ಕ ಮಹಿಳೆ ಕೊಡ್ತಾರಂತ ಕನ್ಫರ್ಮ್ ಇದೆ. ಬಟ್ ಅದು ಕೊಡ್ತಾ ಇರಲಿಲ್ಲ ಅಂತ ನಮ್ಮ ಈ ಪುರುಷ ಶಾಸಕರು ಏನಿದ್ದಾರೆ ಅವರು ಎಷ್ಟು ಜನನು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ, ಒಂದು ಸ್ಥಾನದ ಬಗ್ಗೆ ಅಂತ ನನಗೆ ಸ್ವಲ್ಪ. ಹಾಗಾಗಿ ಮ್ಯಾಮ್, ಈ ಮಹಿಳೆಯರು ಕೂಡ ನಾವು ಏನು ಕಮ್ಮಿ ಇಲ್ಲ ಅಂತ ಸರ್. ತಮ್ಮ ತರ ಮಹಿಳೆಯರ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಪುರುಷರು ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಸರ್. ಮ್ಯಾಮ್, ನಾನು ಹೇಳ್ತಿರೋದು ಅದಕ್ಕೆ ಮ್ಯಾಮ್. ಈ ಏನು ನಮ್ಮ ಹಿರಿಯೂರಿನಲ್ಲಿ ನಮ್ಮ ಪೂರ್ಣಿಮಾ ಶ್ರೀನಿವಾಸ ಮೇಡಮ್ ಅವರಿಗೂ ಕೊಟ್ರು ಒಂಥರ ಖುಷಿ ಇರುತ್ತೆ. ಅದೇ ರೀತಿಯಾಗಿ ಮಹಿಳೆಯರು ಸ್ವಲ್ಪ ಜನಕ್ಕೆ ಕ್ಯಾಂಡಿಡೇಟ್ ಮಾಡಿ ಗೆಲ್ಸುವಂತ ಪರಿಣಾಮ ಈ ಎಲ್ಲಾ ಪಕ್ಷದಲ್ಲಿ ಟಿಕೆಟ್ ಕೊಡಲ್ಲ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಶಿರ್ಸಿಯಿಂದ CM ಭಟ್ಟ ಅಂತ ಹೇಳ್ತಾ ಇದ್ದಾರೆ. ನಾನು ಕರೆಕ್ಟಾಗಿ ಅವ್ರ ಹೆಸರು ಪ್ರೊನೌನ್ಸ್ ಮಾಡ್ತಿದ್ದೀನೋ ಇಲ್ವೋ, ಶಿರ್ಸಿ ಕಡೆಯವರು. ನಮಸ್ಕಾರ ಸರ್. ಸರ್ ನಮಸ್ತೆ, ಕೇಳಿಸ್ತಿದ್ಯಾ? ಭಟ್ರೆ ಕೇಳಿಸ್ತಿದ್ಯಾ? ನಾನಿದ್ದು ಜೈಲಿಂದ ಹೊರಬಂದು ನಾಗೇಂದ್ರಂಗೆ ಮಿಲಿಟರಿ ಕೊಟ್ಟಿದ್ದು ತಪ್ಪು. ಅದು ಯಾವ್ದು ಲೇಡೀಸ್ ಕೊಡೋದಿತ್ತು. ಲೇಡೀಸ್ ಕೊಡೋದಿದ್ರೆ ಬಿಟ್ಟು ಬೇರೆ ಕೊಡ್ಬೋದಿತ್ತು. ಆಮೇಲೆ ಮಂಕಾಳ ವೈದ್ಯ ಅವ್ರ ಹೆಸರಿಟ್ಟು ಕೊನೆಗೆ ಟೈಪಿಂಗ್ ಮಿಸ್ಟೇಕ್ ಅಂತೇಳಿ ಮಲ್ಲಿಕಾರ್ಜುನ ಅವ್ರ ಹೆಸರು ಸೇರಿಸಿದ್ರಲ್ರಿ ಸರ್, ಇದೇ ಸರಿ? ಅದೇ ಬೇರೆ ಲೇಡೀಸ್ ಕೊಡ್ಬೋದಾಗಿತ್ತು. ಹೆಬ್ಬಾಳ್ಕರ್ ಮೊಟ್ಟೆ ಹೊರಗಡೆ ಎಲ್ಲ ಗೊತ್ತಿದೆ. ಅದು ಅವರು ಎಲ್ಲ ಮುಚ್ಚಿ ಹಾಕಿದ್ರು ನಾಗೇಂದ್ರದ್ದು. ಆದ್ರೆ ಜೈಲಿ ಹೊರಬಂದು ನಾಗೇಂದ್ರ ಮೆಂಬರ್ಶಿಪ್ ಕೊಡ್ತಾರೆ. ಅವರಿಗೆ ಸಂದೆ ಗ್ಯಾಂಗ್ ಬೇಕು ಅದು. ಸರಿ. ಥ್ಯಾಂಕ್ ಯು ಭಟ್ರೆ. ನಾಗೇಂದ್ರ ಜೈಲಿನಿಂದ ಇದು ಭ್ರಷ್ಟಾಚಾರದಲ್ಲಿ ಆರೋಪ ಹೊತ್ತಿರೋ ನಾಗೇಂದ್ರ ಅವ್ರಿಗೆ ಕೊಡ್ತಾರೆ, ಹೆಣ್ಮಕ್ಳಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲ ನೋಡಿ, ಈ ಲಿಸ್ಟ್ ಅನೌನ್ಸ್ ಆದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೆಸರಿದೆ ಅಂತಿದ್ರು. ಇದ್ದಕ್ಕಿದ್ದಂತೆ ಗಾಯತ್ರಿ ಶಾಂತೇಗೌಡ ಅವ್ರ ಹೆಸರು ಕೊಟ್ಟರು. ಪಾಪ ಹೆಣ್ಮಗಳು ರೆಡಿಯಾಗಿ ಬಂದ ತಕ್ಷಣ ನೀವು ಬರೋಕ್ಕೆ ಹೋಗ್ಬೇಡ್ರಿ ಪ್ರಮಾಣ ವಚನಕ್ಕೆ ಅಂತಂದರೆ ಎಷ್ಟು ನೊಂದ್ಕೊಂಡಿರ್ಬೇಕು. ಇಷ್ಟು ದಿನ ಹೈಕೋರ್ಟಲ್ಲಿ ಅಲ್ಲಿ ಇಲ್ಲಿ ಫೈಟ್ ಮಾಡಿ 1.5 ವರ್ಷಕ್ಕೆ ಮತ್ತೆ MLC ಆಗಿ ಇನ್ನೂ ಪ್ರಮಾಣ ವಚನನೂ ಸ್ವೀಕರಿಸಿಲ್ಲ ಅಂಥವ್ರ ಹೆಸರನ್ನು ಹಾಕಿ ಪಾಪ ಕೊನೆ ಕ್ಷಣದಲ್ಲಿ ನೀವು ಬರಬೇಡ್ರಿ ಪ್ರಮಾಣ ವಚನಕ್ಕಂದರೆ ಆ ಹೆಣ್ಮಗಳು ಎಷ್ಟು ಹತ್ತಿರಬೇಕು, ಎಷ್ಟು ನೊಂದ್ಕೊಂಡಿರ್ಬೇಕು. ಏನ್ರಿ ಇದೆಲ್ಲ ಅಸಹ್ಯ ನೀವು ಮಾಡ್ತಾ ಇರೋದು? ಒಂದು ಪ್ರಾಪರ್ ಪ್ರಿಪ್ರೇಷನ್ ಬೇಡವಾ? ಒಂದು ಫರ್ಮ್ ಡಿಸಿಷನ್ಸ್ ಬೇಡವಾ? ಹಿಂಗೇನಾ ಸರ್ಕಾರಗಳಾಗೋದು? ಈಗ ವೈಟ್ ಫೀಲ್ಡಿಂದ ಅಶೋಕ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್. ಏನ್ ಮೇಡಮ್ ಇದು ಸಚಿವ ಸಂಪುಟ ಮಾಡಿದ್ರಲ್ಲ, ಇಲ್ಲಿ ಮಿನಿಸ್ಟರ್ ಮಕ್ಕಳು ಅಂತಿಂತವ್ರ ಮಕ್ಕಳಿಗೆ ಇಲ್ಲಿ ಸಿಕ್ಕೋದು, ಬೇರೆಯವ್ರಿಗೆ ಸಿಕ್ಕೋದೇ ಇಲ್ಲ ಇಲ್ಲಿ. ಒಂದ್ಸಲ MLC ಆದವ್ರಿಗೆ ಸಿಕ್ಕೊಡ್ತಾರೆ, 4 ಸಲ 5 ಸಲ ಗೆದ್ದವ್ರಿಗೂ ಕೊಡೋದಿಲ್ಲ. ಯಾವ ತರ ಮೇಡಮ್ ಇಲ್ಲಿ? ಅಲ್ಲ ನೋಡಿ, ಈ ಲಿಸ್ಟ್ ಅನೌನ್ಸ್ ಆದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೆಸರು ಕೊಟ್ಟರು. ಪಾಪ ಹೆಣ್ಮಗಳು ರೆಡಿಯಾಗಿ ಬಂದ ತಕ್ಷಣ ನೀವು ಬರೋಕ್ಕೆ ಹೋಗ್ಬೇಡ್ರಿ ಪ್ರಮಾಣ ವಚನಕ್ಕೆ ಅಂದರೆ ಆ ಹೆಣ್ಮಗಳು ಎಷ್ಟು ನೊಂದ್ಕೊಂಡಿರ್ಬೇಕು. ಇಷ್ಟು ದಿನ ಹೈಕೋರ್ಟಲ್ಲಿ ಅಲ್ಲಿ ಇಲ್ಲಿ ಫೈಟ್ ಮಾಡಿ 1.5 ವರ್ಷಕ್ಕೆ ಮತ್ತೆ MLC ಆಗಿ ಇನ್ನೂ ಪ್ರಮಾಣ ವಚನನೂ ಸ್ವೀಕರಿಸಿಲ್ಲ ಅಂಥವ್ರ ಹೆಸರನ್ನು ಹಾಕಿ ಪಾಪ ಕೊನೆ ಕ್ಷಣದಲ್ಲಿ ನೀವು ಬರಬೇಡ್ರಿ ಪ್ರಮಾಣ ವಚನಕ್ಕೆ ಅಂದರೆ ಆ ಹೆಣ್ಮಗಳು ಎಷ್ಟು ನೊಂದ್ಕೊಂಡಿರ್ಬೇಕು.
ಯಾರು ಬಲಾಢ್ರು ಇರ್ತಾರೆ, ಯಾರಿಗೆ ಜಾತಿ ಬಲ ಇದೆ, ಯಾರಿಗೆ ಹಣ ಬಲ ಇದೆ, ಯಾರು ಮುಂದಿನ ದಿನಗಳಲ್ಲಿ ಬಹಳಷ್ಟು ಮತಗಳನ್ನ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲದಂತೆ ಮಾಡ್ತಾರೆ. ಹಾ, ಅದು ಇದು ಜಾತಿವಾರು ಪ್ರದೇಶವಾರು ಅಂತಾರೆ, ಅದರಲ್ಲೂ ಬಲಾಢ್ಯರಿಗೆ ಕೊಡ್ತಾರ್ರಿ ಸರ್. ಆದ್ರೆ ಒಬ್ಬ ಹೆಣ್ಮಗಳಿಗೆ ಕೊಟ್ಟಿಲ್ಲ ನೋಡ್ರಿ. ಅಲ್ಲಿರೋ ಎಲ್ಲಾರು ಗಂಡು ಮಕ್ಕಳು, ಎಲ್ಲಾರು ಪುರುಷರ ನೋಡ್ರಿ, ಒಬ್ಬ ಹೆಣ್ಮಗಳಿಲ್ಲ ಅಲ್ಲಿ. ಹೌದು ಮೇಡಮ್ ಇಲ್ಲಿ ಯಾವ ತರ ಮಾಡ್ತಾರೆ, ಯಾವ ಸಂಪುಟ ಮಾಡಿದ್ರೇನು ಇಬ್ಬರು ಮೂವರಿಗೆ ಒಬ್ರಿಗಾದ್ರೂ ಕನಿಷ್ಠ ಪಕ್ಷ ಒಬ್ರಿಗಾದ್ರೂ ಕೊಡ್ತಾ ಇದ್ರು. ಕನಿಷ್ಠ ಯಾಕ್ರಿ ಸರ್? ಗರಿಷ್ಠ ಆದ್ರೂ ಕೊಡ್ಬೇಕು, ಕನಿಷ್ಠ ಯಾಕೆ ಬೇಕು ಸರ್ ಹೆಣ್ಮಕ್ಳಿಗೆ? ಕನಿಷ್ಠ ಅಲ್ಲ ಹೆಣ್ಮಕ್ಳು. ಹೌದೌದು. ಥ್ಯಾಂಕ್ ಯು. ಓಕೆ ಮೇಡಮ್.